ಎಲ್ಲರೂ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನೋಡ್ತಾ ಇದ್ದಾರೆ ಟೊಮೊಟೊ ಪ್ಲಾಂಟೇಶನ್ನು. 55 ದಿನ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ಸ್ಪ್ರೇ ಮಾಡಿದ್ದೀನಿ. ಯಾವುದು ಅಂತ ತಿಳಿಸ್ಕೊಡ್ತೀನಿ ಲಾಸ್ಟಲ್ಲಿ. ನೋಡ್ತಾ ಇರ್ಬೋದು ಗಿಡ ಯಾವ ಥರ ಇದೆ ಅಂತ. ಮೇಲೆ ಫ್ಲವರಿಂಗು, ಕೆಳಗಡೆ ಫ್ರೂಟ್ ಸೆಟ್ಟಿಂಗು. ಎಲ್ಲ ಚೆನ್ನಾಗಿ ಆಗ್ತಾಯಿದೆ ಸ್ನೇಹಿತರೆ. ಒಂದೊಂದು ಕಡೆ ಆದರೂ ಡ್ರಾಪ್ ಆಗ್ತಾಯಿದೆ, ಒಂದೊಂದು ಹೂವು ಡ್ರಾಪ್ ಆಗುತ್ತೆ. ಅವು ಏನು ಮಾಡೋಕ್ಕಾಗಲ್ಲ. ಒಂದು ರೀಸನ್ ಏನಪ್ಪ ಅಂತಂದರೆ, ಮೇನ್ ರೀಸನ್ನು ಒಂದು ಟೆಂಪ್ರೇಚರು. ಇನ್ನೊಂದು ಏನಪ್ಪ ಅಂತಂದರೆ, ಕಾಯಿ ಇರೋವಂಥದ್ದು ಹಣ್ಣಾಗುವಂಥ ಟೈಮ್ ಇದು. 60 ಡೇಸ್ ಇನ್ನೇನು. ಒಂದೊಂದು ಬೇಗ ಹಣ್ಣಾಗ್ಬಿಟ್ಟಿರ್ತವೆ, ಬೇಗ ಬಿಟ್ಟಿರುವಂಥವು. ಅದರಿಂದ ಬೇಗ ಹಣ್ಣಾಗೋದ್ರಿಂದ ಅದೇನಾಗುತ್ತೆ, ನಮಗೆ ಗಿಡದಲ್ಲಿ ಅಂಥ ತಾಕತ್ತಂದರೆ, ನಮಗೆ ಆ ಗಿಡದ ಕೆಪಾಸಿಟಿ ಏನಿರುತ್ತೋ ಅದೆಲ್ಲ ಹಣ್ಣು ಮೇಲೆ ಹೊರಟೋಗುತ್ತೆ. ನಮಗಿಲ್ಲಿ ಮೇಲೆ ಇರುವಂಥ ಫ್ಲವರ್ವರೆಗೂ ಅಷ್ಟೊಂದು ನಾವು ಕೊಡುವಂಥ ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಗಲಿ, ಇವಾಗ ಗೊಬ್ಬರಗಳಾಗಲಿ ಅಷ್ಟೊಂದು ಬರೋದಿಲ್ಲ. ಅಂದರೆ ಸ್ವಲ್ಪ ವೇರಿ ಆಗುತ್ತೆ. ವೇರಿ ಆಗೋದ್ರಿಂದ ಏನಪ್ಪ ಆಗುತ್ತೆ ಅಂತಂದರೆ, ನಮಗೆ ಮೇಲೆ ಫ್ಲವರ್ ಡ್ರಾಪ್ ಆಗ್ಬೋದು, ಇಲ್ಲ ಅಥವಾ ಗಿಡ ಮಂಕಾಗುವಂಥದ್ದಾಗ್ಬೋದು. ಈ ಥರ ಆಗುತ್ತೆ ಸ್ನೇಹಿತರೆ. ಆ ಥರ ಆಗೋದು ಅಂದರೆ ಇದು ಕಾಮನ್, ಇದು ಏನು ಮಾಡೋಕ್ಕಾಗಲ್ಲ. ಎಲ್ಲ ಫ್ಲ್ಯಾಟಲ್ಲೂ ಇದೇ ಥರ. ನಾವು ಒಂದು ಸತಿ ಕೀಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತು ಯಥಾಸ್ಥಿತಿ ಅದು ಮಾಮೂಲಿ. ಅಂದರೆ ಇವಾಗ ಅದನ್ನ ಕಿತ್ತಾದಮೇಲೆ ಹಣ್ಣನ್ನ ಮತ್ತು ಅದು ಕೀಳ್ತಾ ಅದು ಮತ್ತು ಗಿಡನೂ ಸ್ವಲ್ಪ ಗ್ರೋತ್ ಆಗುತ್ತೆ, ಮತ್ತು ಸ್ಟಾರ್ಟ್ ಆಗುತ್ತೆ ಎಲ್ಲ ಮೇಲೆ ಇದು ಮಾಡೋಕ್ಕೆ. ಈ ಟೈಮಲ್ಲಿ ಅದು ಅದೇ ಥರ ಏನೂ ಮಾಡೋಕ್ಕಾಗಲ್ಲ ಮೇಯ್ನು. ಮತ್ತು ಅದು ಬಿಟ್ಟರೆ ಗಿಡ ಬಗ್ಗೆ ಇನ್ನೇನು ಹೇಳೋಂಗಿಲ್ಲ ಸ್ನೇಹಿತರೆ. ಎಲ್ಲ ನಾನು ಓದ್ ವಿಡಿಯೋದಲ್ಲಿ ಜಾಸ್ತಿ ತಿಳಿಸ್ಕೊಟ್ಟಿದ್ದೀನಿ. ಅಂದರೆ ಜಾಸ್ತಿ ಲಾಂಗ್ ಡ್ಯೂರೇಷನ್ ವೀಡಿಯೋಸ್ ಮಾಡಿದ್ದೀನಿ, ಏನು ಹೆಂಗೆ ಅಂತ. ಅದರಲ್ಲೆಲ್ಲ ಗೊತ್ತಾಗಿರುತ್ತೆ ನಿಮಗೆ. ಅಂಥ ಮೇಜರ್ ಆಸ್ಪೆಕ್ಟ್ಸ್ ಏನೂ ಇಲ್ಲ ಹೇಳುವಂಥವು. ಮತ್ತು ಮೇಯ್ನು ಗಿಡ ಇನ್ನೂ ಅಂದರೆ ನೋಡ್ತಾ ಇರ್ಬೋದು ಬೆಳೀತಾನೆ ಇದೆ. ಮತ್ತು ನೋಡಿ ಒಂದೊಂದು ಕಡೆ ಈ ಥರ ಶೇಪ್ ಚೇಂಜ್ ಆಗಿದ್ದಾವೆ. ಏನಪ್ಪ ರೀಸನ್ನು ಅಂದರೆ, ಆವಾಗ ಕೋಸ್ ಕಟಾನ್ ಮಾಡಿದಾಗ ಏನಾಗಿತ್ತು, ನಮಗೆ ಅದರಲ್ಲಿರುವಂಥ ಏನೋ ಟ್ರಿಪ್ಸು ಆಗ್ಬೋದು, ವೈಟ್ ಫ್ಲೈ ಆಗ್ಬೋದು, ಆಪರ್ಸು, ಇವು ಗ್ರೀನ್ ಫ್ಲೈ ಎಲ್ಲ ಥರದ್ದು ಹುಳುಗಳೇನು ಬಂತು ನಮಗೆ ಕಟಾನ್ ಮಾಡಿದಾಗ, ನಮಗೆ ಇದ್ರ ಮೇಲೆ ಈ ಬೆಳೆ ಮೇಲೆ ಬಂದು ಕೂತ್ಕೊಂಡ್ವು. ಅದೇ ಟೈಮಲ್ಲಿ ನಾನೇನು ಮಾಡಿದೆ, ಒಂದು ಸ್ಪ್ರೇ ಸ್ವಲ್ಪ ಲೇಟ್ ಮಾಡಿಕೊಂಡೆ. ಅಂದರೆ ಒಂದು 2-3 ದಿವಸ ಡಿಲೇ ಆಗೋಯಿತು ಸ್ಪ್ರೇ ಮಾಡೋದು. ಆ ರೀಸನಿಂದ ಒಂದೊಂದು ಗಿಡದಲ್ಲಿ, ಅಂದರೆ ಎಲ್ಲ ಗಿಡದಲ್ಲೂ ಆ ಥರ ಇಲ್ಲ, ಒಂದೊಂದು ಗಿಡದಲ್ಲಿ ಟ್ರಿಪ್ಸ್ ಅನಿಸುತ್ತೆ ಆ ಥರ ಕೆಲಸ ಮಾಡಿದ್ದಾವೆ. ಅಂದರೆ ಶೇಪು ಚೇಂಜ್ ಆಗೋಗಿದೆ. ಅಂದರೆ ಮಾಮೂಲಿ ಗೊತ್ತಲ್ಲ, ಹೂವಲ್ಲಿ ಬಂದು ಕೂತ್ಕೊಂಡು ಅದನ್ನು ಕುಚ್ಚೋದ್ರಿಂದ ಅವು ಎಲ್ಲ ಇದಾಗ್ತವೆ. ಆ ಥರ ಆಗಿದ್ದಾವೆ. ಸ್ವಲ್ಪ ಯಾಮಾರಂಗಿಲ್ಲ, ಏನೇನೋ ಆಗ್ತವೆ. ಇರಲಿ, ಎಲ್ಲ ಪ್ರಕೃತಿ ನಿಯಮಗಳು. ನಾವು 100% ಕರೆಕ್ಟಾಗಿ ಬೆಳೆ ತೆಗಿತೀವಿ ಅಂತ ಹೇಳೋಕ್ಕಾಗಲ್ಲ. ಅವೆಲ್ಲ ಆಗ್ತಾ ಇರಬೇಕು. ಇದಿಷ್ಟು ಸ್ನೇಹಿತರೆ ಈ ವಿಡಿಯೋದಲ್ಲಿ. ಮತ್ತು ಅಲ್ಲಲ್ಲೇ ಒಂದು ಕಡೆ ನಮಗೇನಾಗಿದೆ, ಒಂಚೂರು ನೋಡಿ ಈ ಥರ ಟಾಸ್ ವೈರಸ್ ಥರ ಬಂದಿತ್ತು. ಇಲ್ಲಿ ನೋಡ್ತಾ ಇರೋದು ನೀವು ಎಲೆಗಳು. ಮೊನ್ನೆ ನಾನು ಸಿಮೋಡಿಸ್ ಹೊಡೆದ್ನಲ್ಲ, ಅದೆಲ್ಲ ಅಲ್ಲೇ ಆಲ್ಟ್ ಹೋಗಿದೆ ನೋಡಿ. ನೋಡ್ತಾ ಇರ್ಬೋದು, ಎಲ್ಲ ಒಣಗೋಗಿದೆ. ನಮ್ಗೆ ಆ ಥರ ಕೆಲಸ ಮಾಡೋದು ಸಿಮೋಡಿಸ್. ಅದು ಮೇಯ್ನ್ ಟ್ರಿಪ್ಸಿಂದ ಬರೋದು ಟಾಸ್ ವೈರಸ್ಸು. ಅದಲ್ಲಲ್ಲೇ ಕಾಣಿಸ್ಕೊಂಡಿತ್ತು ನನಗೆ ಸಿಮೋಡಿಸ್. ನಾನು ಲಾಸ್ಟ್ ಸ್ಪ್ರೇ 50 ದಿನದ ಸ್ಪ್ರೇನಲ್ಲಿ ಸಿಮೋಡಿಸು ಪ್ಲಸ್ ಮಿಸ್ಟರ್ ಟಾಪ್ ಮಾಡಿದ್ದು. ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅನ್ನೋರು ನೋಡ್ಕೋಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸಿಮೋಡಿಸ್ ಸ್ಪ್ರೇ ಮಾಡಿದ್ದರಿಂದ ನನಗೆ ಟಾಸ್ ವೈರಸ್ ಅಲ್ಲೇ ಆಲ್ಟ್ ಆಗಿದೆ. ಮತ್ತು ಯಾವುದಕ್ಕೂ ಸ್ಪ್ರೆಡ್ ಆಗಿಲ್ಲ, ಮತ್ತು ಯಾವುದಕ್ಕೂ ಹೊಸದಾಗಿ ಬಂದೂ ಇಲ್ಲ.
ಸೊ ಇದಿಷ್ಟು ಸ್ನೇಹಿತರೆ. ಯಾವ ಸ್ಪ್ರೇ ಮಾಡಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಮತ್ತು ಮೇನ್ ಯಾವ ಗೊಬ್ಬರ ಕೊಟ್ಟೆಪ್ಪ ಅಂತಂದರೆ, ನಾನು ಮೊನ್ನೆ ಒಂದು 3 to 4 days ಬ್ಯಾಕು 15-30 ಕೊಟ್ಟಿದ್ದೆ ಫರ್ಟಿಸವ್ರದ್ದು. ಸೊ ಅದು ನಮ್ಗೆ ಈ ಟೈಮಲ್ಲಿ ಗಿಡ ಅಂದರೆ ಹಣ್ಣು ರೈಪನ್ ಆಗ್ತಾ ಇರುತ್ತಲ್ಲ, ಹಣ್ಣಾಗ್ತಾ ಇರ್ತಾವಲ್ಲ, ಆ ಟೈಮಲ್ಲಿ ನಮ್ಮ ಗಿಡಕ್ಕೆ ಮಂಕಾಗ್ದಂಗೆ ಸ್ವಲ್ಪ ಡೆವಲಪ್ಮೆಂಟ್ ಕಡೆಗೆ ಒಂಚೂರು ಇದು ಮಾಡಿಕೊಡುತ್ತೆ ಅದು. ಸೊ 2 ಸತಿ ಬೇಕಾದ್ರೆ ಬಿಡ್ಬೋದು, ಒಂದು 5 days ಗ್ಯಾಪ್ ಇಂಟರ್ವಲಲ್ಲಿ 2 ಸತಿ ಬಿಡ್ಬೋದು. ನಾನು 1 ಸತಿ ಬಿಟ್ಟಿದ್ದೀನಿ. ಸೊ ಅದಾದಮೇಲೆ ಪೊಟ್ಯಾಷಿಯಮ್ ಇಮೇಟ್ ಗೊತ್ತಿರುತ್ತೆ, ಕ್ಯೂಮಿಕ್ ಆ್ಯಸಿಡು, ಪೊಟ್ಯಾಷಿಯಮ್ ಇಮೇಟ್ ಕೊಟ್ಟಿದ್ದೀನಿ 1 kg. ಅದು 2 days ಬ್ಯಾಕ್ ಕೊಟ್ಟಿದ್ದು. ಅದು 15-30 ಕೊಟ್ಟು 5 ದಿವಸ ಆಯಿತು. ಅದಾದಮೇಲೆ ಒಂದು 3-4 ದಿವಸ ಗ್ಯಾಪ್ ಆದಮೇಲೆ ಮತ್ತು ಇವಾಗ ಪೊಟ್ಯಾಷಿಯಮ್ ಇಮೇಟ್ ಕೊಟ್ಟೆ. 2 ದಿವಸ ಆಗಿದೆ. ಇವಾಗ ನೆಕ್ಸ್ಟ್ ಇನ್ನೊಂದು ನಾಳೆ ನಾಳದ್ದು ಮತ್ತೆ ಇನ್ನೊಂದು ಸತಿ ಕೊಡಬೇಕು ಸ್ನೇಹಿತರೆ. ಅದೇ ಆಗಲಿ ಇಲ್ಲ ಬೇರೆ ಸಲ್ಫರ್ ಪ್ಲಸ್ ಜಿಂಕ್ ಇರುವಂಥದ್ದು ಕೊಡಬೇಕು. ನಮಗೆ ಸಲ್ಫರು ಪ್ಲಸ್ ಜಿಂಕ್ ಇರುವಂಥದ್ದು ಕೊಟ್ಟರೆ ಏನಾಗುತ್ತೆ, ಈ ಟೈಮಲ್ಲಿ ನಮಗೆ ಕಾಯಿ ಹಣ್ಣಾಗ್ತಾ ಇರುತ್ತಲ್ಲ, ಆವಾಗ ಜಾಂಡೀಸ್ ಬರದೇ ಇರೋ ಥರ, ಅಂದರೆ ಜಿಂಕ್ ನಮಗೆ ಭಾರಿ ಹೆಲ್ಪ್ ಮಾಡುತ್ತೆ ಜಾಂಡೀಸ್ ಬರದೇ ಇರೋ ಥರ ಮೇಂಟೈನ್ ಮಾಡೋಕ್ಕೆ. ಸೊ ಅದಕ್ಕೆ ಸಲ್ಫರು ಜಿಂಕ್ ಇರುವಂಥ ಯಾವುದೇ ಇದಾಗಲಿ ಗೊಬ್ಬರ ಅನ್ನೋಕ್ಕಿಂತ ಮೈಕ್ರೋನ್ಯೂಟ್ರಿಯೆಂಟ್ ಕಾಂಬಿನೇಷನ್ ಬರೋದು 1 kgದು, ಆ ಥರದ್ದು ಯಾವ್ದಾರ ಇಲ್ಲಿ ಸಿಕ್ಕಿದ್ರೆ ನಿಮ್ಮ ಕಡೆ ಅದನ್ನ ಬಿಟ್ಕೋಬೋದು ಆರಾಮಾಗಿ. ಗಿಡ ಹಣ್ಣಾಗೋ ಸ್ಟೇಜಲ್ಲಿ 60 ದಿವಸದಲ್ಲಿ ಅದನ್ನ ಬಿಟ್ಕೋಬೋದು. ಸೊ ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ನಮಗೆ. ಸೊ ಬನ್ನಿ ಸ್ನೇಹಿತರೆ, ಯಾವುದು ಸ್ಪ್ರೇ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಸೊ ನೋಡ್ತಾ ಇರ್ಬೋದು ನೀವು, ಪ್ಲಸ್ ಇವಿಯಾ ಸಿಂಜೆಂಟ ಅವ್ರದ್ದು ಗೊತ್ತೇ ಇರುತ್ತೆ ನಿಮಗೆ. ನಮಗಿದರಲ್ಲಿ ಬೆನಿವಿಯಾ ಪ್ಲಸ್ ಡೈಫೆನ್ಥ್ಯೂರಿನ್ ಅಂದರೆ ಪೆಗಾಸಿಸ್. ಬೆನಿವಿಯಾ ಟೆಕ್ನಿಕಲ್ ಏನಿದೆಯೋ ಸಿಯಾನ್ ಅಂತಿನ ಪ್ರೋರು ಪ್ಲಸ್ ಪೆಗಾಸಿಸ್ ಟೆಕ್ನಿಕಲ್. ಬೆನಿವಿಯಾ ಟೆಕ್ನಿಕಲ್ ನಮಗೆ 7.3% ಇದ್ದರೆ ಪೆಗಾಸಿಸ್ದು 36% ಇರುತ್ತೆ. ಸೊ ಇದು ನಮಗೆ 200 ಲೀಟ್ರಿಗೆ 250 ml ಥರ ಸ್ಪ್ರೇ ಮಾಡಿದ್ದೀನಿ ಸ್ನೇಹಿತರೆ. ಸೊ ಇದು ನಿಮಗೆ ಎಷ್ಟು ಬೀಳ್ಬೋದು ಅಮೌಂಟು ಅಂದರೆ 1300 ರೂಪಾಯಿ, 350 ಹಾಕಿದ್ರು ಅವರು, 1350 ಇದು. ಸರಿನಾ. ಇದು ನಮ್ಗೆ ಏನು ಮಾಡುತ್ತೆ ಮೇಯ್ನ್ ಈ ಟೈಮಲ್ಲಿ ಅಂತಂದರೆ, ನಮಗೆ ಅದೇ ನಾನು ಹೇಳೋದ್ನೆಲ್ಲ ಕೋಸ್ ಕಟ್ಔನ್ ಮಾಡಿದ್ದೀನಿ ನೋಡ್ಬೋದು, ಇಲ್ಲಿ ಎಲ್ಲ ಫುಲ್ ಕಟ್ರ್ ಹಾಕ್ಸ್ಬಿಟ್ಟಿದ್ದೀನಿ. ಆದರೂ ಸಹ ಏನು ನಮಗೆ ಲಾಸ್ಟ್ ಟೈಮು ಒಂದು ಸ್ವಲ್ಪ ಜಾಸ್ತಿನೇ ಇದ್ದಿದ್ದರಿಂದ ಈ ಸತಿನೂ ಒಂದು ಸ್ವಲ್ಪ ಇದ್ರಾಗೆ ಹೊಡೆಯೋಣ ಅಂತ ಹೇಳ್ಬಿಟ್ಟು ಸೊ ಇದು ಮಾಡಿದ್ದೀನಿ. ನಮಗೆ ಇದ್ರಲ್ಲಿ ಡೈಫೆನ್ಥ್ಯೂರಿನ್ ಇರುತ್ತೆ ಮೇಯ್ನು. ಸೊ ಅದು ಭಾರಿ ಕೆಲಸ ಮಾಡುತ್ತೆ. ಮತ್ತು ಏನು ಬೆನಿವಿಯಾ ಟೆಕ್ನಿಕಲ್ ಅದು ಅಷ್ಟೇ, ಚಿವಿಂಗು ಸಕ್ಕಿಂಗ್ ಪೆಸ್ಟ್ಗೆ ಭಾರಿ ಕೆಲಸ ಮಾಡುತ್ತೆ. ಸೊ ಅದರಿಂದ ಅದು ಮಾಡಿದೆ. ಅದ್ರ ಜೊತೆಗೆ ನೋಡ್ತಾ ಇರ್ಬೋದು ನೀವು ಸಿಂಜೆಂಟ ಅವ್ರದ್ದೇ ಕ್ಯಾಪ್ಕಾಡಿಸು. ಏನಪ್ಪ ಈ ಟೆಕ್ನಿಕಲ್ಲು, ಥೈಮೆಥಾಕ್ಸಮ್ ನಮಗೆ ಅಕ್ಟ್ರಾ ಟೆಕ್ನಿಕಲ್ಲು. ಬಟ್ ಈ ಅಕ್ಟ್ರಾದಲ್ಲಿ ನಮಗೆ 25% ಇರುತ್ತೆ, ಇದರಲ್ಲಿ 75% ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಕ್ಯಾಪ್ಕಾಡಿಸ್ ಅಂತ ಇದು ಸಿಂಜೆಂಟ ಅವ್ರದ್ದೇ. ಇದನ್ನು ನಾನು 50 ಗ್ರಾಮ್ ಹಾಕ್ಕೊಂಡಿದ್ದೆ, ಅಂದರೆ 0.3 ಗ್ರಾಮ್ ಪರ್ ಲೀಟ್ರು. ಬಟ್ ನನಗೆ 0.3 ಆ ಥರ ಹಾಕ್ಕೊಂಡ್ರೆ ನನಗೆ 60 ಗ್ರಾಮ್ ಬೇಕಾಗುತ್ತೆ. ಬಟ್ ನಾನು 50 ಗ್ರಾಮ್ ಮಾತ್ರ ಹಾಕ್ಕೊಂಡಿದ್ದೆ, ಇರಲಿ ಪರವಾಗಿಲ್ಲ ಅಂತೇಳ್ಬಿಟ್ಟು. 200 ಲೀಟ್ರಿಗಲ್ವ 50 ಗ್ರಾಮ್ ಹಾಕ್ಕೊಂಡಿದ್ದೆ. ಇದು ನಿಮಗೆ 400 ರೂಪಾಯಿ ಆಗುತ್ತೆ 50 ಗ್ರಾಮ್ ಬರೀ 400 ರೂಪಾಯಿ ಬೀಳುತ್ತಿದ್ದು. ಅಂದರೆ ಅಕ್ಟ್ರಾಗಿಂತ ನಮಗೆ ಇದು ರೇಟ್ ಜಾಸ್ತಿ, ಯಾಕಂದರೆ ಪರ್ಸೆಂಟೇಜ್ ಜಾಸ್ತಿ ಇದೆ. ಸೊ ಇದು 50 ಗ್ರಾಮು 200 ಲೀಟ್ರಿಗೆ 60 ಗ್ರಾಮ್ ಹಾಕ್ಕೋಬೇಕು. ನಾನು 50 ಗ್ರಾಮ್ ಹಾಕ್ಕೊಂಡಿದ್ದೀನಿ. ನೀವು ಹಾಕುವಂಥವ್ರು 60 ಗ್ರಾಮ್ ಹಾಕ್ಕೊಳ್ಳಿ. ಸೊ 50 ಗ್ರಾಮ್ ಹಾಕೋರು ಕೆಲಸ ಮಾಡುತ್ತೆ, ಬಟ್ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಆಗುತ್ತೆ ನಿಮಗೆ. ಮತ್ತು ಇನ್ನೊಂದು ನೋಡ್ತಾ ಇದ್ದೀರಾ, ಲಿಬ್ರಲ್ TMXು. ಸೊ ಮೈಕ್ರೋನ್ಯೂಟ್ರಿಯೆಂಟ್ಸು ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಬೋರಾನು, ಐರನ್ನು, ಮೆಗ್ನೀಷಿಯಮ್ಮು, ಜಿಂಕು ಎಲ್ಲ ಚಿಲೇಟೆಡ್ ರೂಪದಲ್ಲಿರುತ್ತೆ. ಸೊ ಇದು 1/4 kg ಹಾಕ್ಕೊಂಡಿದ್ದೀನಿ. ಇದು 340 ರೂಪಾಯಿನೋ ಹಾಕಿದರು. ಹೌದು 340. ಇದು 1/4 kg ಹಾಕಿದ್ದೀನಿ 200 ಲೀಟ್ರಿಗೆ. ಸೊ ಈ 3 ಸ್ನೇಹಿತರೆ ನಾವು ಮಾಡಿದಂಥದ್ದು ಸ್ಪ್ರೇ. ಈ ಸ್ಪ್ರೇ ಇದು ಸಹ ಅಷ್ಟೇ, ನಮಗಿದು ಒಂದು 2000 ಚಿಲ್ಲರೆ, 2100 200 ಆ ರೇಂಜಲ್ಲಿ ಬೀಳುತ್ತೆ. ಸೊ ಆದರೂ ಪರವಾಗಿಲ್ಲ, ನಾವು ಸ್ವಲ್ಪ ಸ್ಟ್ರಾಂಗಾಗಿ ಇರಲಿ ಅಂತೇಳಿ ಮಾಡಿದ್ದು. ಫಂಗಿಸೈಡ್ ಯಾರು ಮಾಡಲಿಲ್ಲ, ನೆಕ್ಸ್ಟ್ ಟೈಮ್ ಮಾಡಬೇಕಾಗುತ್ತೆ ಫಂಗಿಸೈಡು. ಸೊ ಅದರಿಂದ ಸ್ನೇಹಿತರೆ ಇದಿಷ್ಟು ಸ್ನೇಹಿತರೆ ಈ ವಿಡಿಯೋದಲ್ಲಿ. ಸೊ 55 ದಿವಸಕ್ಕೆ ನಾನು ಮಾಡಿದಂಥ ಸ್ಪ್ರೇಗಳು ಇವು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ
ಗೊತ್ತಲ್ಲ ಸ್ನೇಹಿತರೆ, ಲೈಕ್ ಮಾಡಿ, ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ನೀವು ಲೈಕ್ ಮಾಡದೇ ಇದ್ರೂ ಪರವಾಗಿಲ್ಲ, ಗೊತ್ತಿಲ್ಲದೆ ಇರೋರಿಗಂತೂ ಶೇರ್ ಮಾಡಿ. ಅಟ್ಲೀಸ್ಟ್ ಗೊತ್ತಿಕೊಂಡು ಅವರಾದರೂ ಒಂದು ಸ್ವಲ್ಪ ಬೆಳೆನ ಕಾಪಾಡ್ಕೊಳ್ಳಿ. ಸೊ ಇದಿಷ್ಟು, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಸ್ನೇಹಿತರೆ.